ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದೆ. ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನಿನ್ನೆವರೆಗೂ ಹೇಳಿದ್ದೆ, ತಾವೆಲ್ಲ ಭಾಳ ನನಗೆ ಸಹಕಾರ ನಾನು ಅಂದ್ಕೊಂಡಿದ್ದೀನಿ ಅಂತೇಳಿ ನನಗೆಲ್ಲ ಸಹಕಾರ ಮಾಡಿ ಮಾರ್ಗದರ್ಶನ ಮಾಡಿದ್ರಿ. ನಾನು ತಮ್ಮದು ಅದನ್ನು ಹೇಳಿದ್ದೆ. ಇದರ ಅಧ್ಯಕ್ಷತೆ ನೇತೃತ್ವವನ್ನು ಪ್ರಕಾಶನ ತಪ್ಪಶೆಟ್ಟಿ ಅವರು, ನಮ್ಮ ಹಿರಿಯ ಸಚಿವರು ಸಹೋದರ ಸ್ವರೂಪಿ ತಿಮ್ಮಾಪುರ ಸಾಹೇಬರು, ಹಮೀದನ್ನ ಮುಷ್ರಿಫ್ ಬಿಜಾಪುರನಿಂದ ನನ್ನ ಸಲುವಾಗಿನಂತ ಅನ್ನ ಜೊತೆ ಸೇರಿಕೊಂಡು ಗೋವಿಂದರಾಜ್ ನಮ್ಮವದನ ಅವ್ನು ಕರ್ಕೊಂಡು ಅಂತೇಳಿ ಭಾಳಷ್ಟು ಅವರು ಮುತುವರ್ಜಿ ವಹಿಸ್ಕೊಂಡು ಗೆಳೆಯ ಚಂದ್ರಶೇಖರ್ ರಾಠೋಡ್ಗೆ ಸಹೋದರನಿಗೆ ಎಲ್ಲರಿಗೂ ಮಾತಾಡಿ, ಇಲ್ಲ ಗೋವಿಂದರಾಜ್ ಬಳ್ಳಾರಿ ಹಳೆಯ ಕಾರ್ಯಕರ್ತ ಅದಾನ, ಅವನು ಇಲ್ಲೇ ಉಳಿಸ್ಕೊಂಡು ಹೊರಗೆ ಹೋಗೋದು ಬೇಡ, ನೊಂದ್ಕೊಂಡ್ರೆ ಮತ್ತೆ ನೊಂದ್ಕೊಂತಾನೆ, ಅದು ನಮಗೂ ಅಪಮಾನ ಅವಮಾನ ಆಕತ್, ಪಕ್ಷ ಹಿನ್ನಡೆ ಆಗ್ತದೆ, ಜನ ಕೇಳಿದ ಏನು ಪ್ರಶ್ನೆ ಉತ್ತರ ಕೊಡೋದು ಬೇಡ, ಅವ ಕಾರ್ಯಕರ್ತ ಆಗಿದ್ದಾನೆ, ಕಾರ್ಯಕರ್ತ ನಮ್ಮ ಜೊತೆ ಇರಲಿ, ನಾವು ಜೊತೆ ಇದ್ದೀವಿ, ಪಕ್ಷ ಅವ್ನ ತಾಯಿ ಇದ್ದಂಗೆ, ಅವನು ಈ ಕುಟುಂಬ ಸದಸ್ಯ, ಜಗಾಡೋದು ಸಹಜ, ನೀ ಮಾತಾಡಿಯಪ್ಪ ಜಗಾಡಿ ಏನು ತಪ್ಪಿಲ್ಲ, ನೀ ತಮ್ಮದಿ, ನೀ ನಮ್ಮ ಜೊತೆ ಇರಂತ ಹೇಳಿ ಭಾಳಷ್ಟು ನನಗೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಮಾತಾಡಿ ಕರ್ಕೊಂಡು ನನ್ನ ಎಲ್ಲ ವಿಚಾರಧಾರೆಗಳಿಗೆ ಅವರೆಲ್ಲ ನನಗೆ ಸ್ಪಂದನೆ ಮಾಡಿ ಗೌರವಪೂರ್ಣ ನಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಇವತ್ತಿನ ದಿನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಹಿತದೃಷ್ಟಿಯಿಂದ ಇವತ್ತಿನ ಏನು ಉಪಚುನಾವಣೆ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಹುಲ್ಲಪ್ಪ ಮೇಟಿಯವರ ಚುನಾವಣೆಗೆ ನಾವೆಲ್ಲರೂ ಬಾಗೇವಾಡಿ ಬಾಳಿಕೆ ಅವರೆಲ್ಲರೂ ನಾವು ಆದಿಯಾಗಿ ಎಲ್ಲರೂ ನಾವು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತಿನಿಂದಲೇ ಪಕ್ಷದ ಪ್ರಚಾರದಲ್ಲಿ ಧುಮುಕಿ ಬಾಗಲಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ವಿಜಯ ಪತಾಕೆಯನ್ನು ಹಾರಿಸ್ತೀವಿ, ಗೆಲ್ಲಿಸಿ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ.